ಬಿಸಿ ಬಿಸಿ ಕಾಫಿ ರೆಡಿ ಗಾಯ್ಸ್. ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲಿ ಸೂರ್ಯನೇ ಕಾಣ್ತಾ ಇಲ್ಲ ನಮ್ಮ ಈ ಕಾಂಕ್ರೀಟ್ ಟೌನಲ್ಲಿ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿ ಗೌಡ ವ್ಲಾಗ್ಸ್. ಈಗಿನ್ನೂ ಸೂರ್ಯ ಉದಯ ಆಗಿದೆ. ಇವಾಗ ಟೈಮ್ 6:30. ಆದರೆ ನಮ್ಮ ಅಂಕೋಲ ಮನೆ ಥರ ಇಲ್ಲಿ ಸೂರ್ಯನ ತೋರ್ಸೋಕ್ಕಾಗಲ್ಲ, ಎಲ್ಲ ಬಿಲ್ಡಿಂಗ್ಗಳಿಗೆ ಮುಚ್ಚೋಗ್ಬಿಟ್ಟಿದ್ದಾನೆ. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಹೋಪ್ಸೋ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ನನ್ನ ದಿನವನ್ನು ಬಿಸಿ ಬಿಸಿ ಕಾಫಿ ಕುಡಿಯೋ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಮಾಡ್ತೀನಿ ಏನು ಬಿಡ್ತೀನಿ ಅಂತ ಗೊತ್ತಿಲ್ಲ, ಮತ್ತು ಈಗಲೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲಿಗೆ ಹೋಗ್ತೀನಿ ಏನೇನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಇಲ್ಲಿ ತನಕ ಫುಲ್ ಬ್ಲ್ಯಾಂಕ್ ಇದೆ. ತುಂಬಾ ಆಪ್ಷನ್ಸ್ ಇದೆ ಇವತ್ತು ಆ್ಯಕ್ಚುಲಿ. ಆ ಆಪ್ಷನ್ಸಲ್ಲಿ ಯಾವ್ದು ಮಾಡ್ತೀನಿ ಯಾವ್ದು ಬಿಡ್ತೀನಿ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಬಟ್ಟೆ ಒಗಿಬೇಕು, ಬಿಕಾಸ್ ನೆನೆ ಎಲ್ಲ ಸುತ್ತಾಡ್ಕೊ ಬಂದಿದ್ದೀವಿ ಅಲ್ಲ, ನೆನೆ ಮೊನ್ನೆ ಎಲ್ಲ ಅದೆಲ್ಲ ಬಟ್ಟೆ ಇದೆ. ಸೊ ಅದು ಬಟ್ಟೆ ಒಗಿಬೇಕು. ಅದಕ್ಕೆ ಇವಾಗ ನೆನೆ ಹಾಕ್ಬಿಟ್ಟು ಬಂದಿದ್ದೀನಿ. ಸೊ ಅದಾದಮೇಲೆ 1-2-3 ಪ್ಲ್ಯಾನ್ಸ್ ಇದೆ ಕೈಯಲ್ಲಿ. ಯಾವ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ನಮ್ಮ ಅಪ್ಪ ಜೊತೆ ಊರಿಗೆ ಹೋಗೋದು, ಇನ್ನೊಂದು ನಾನು ಬ್ಯಾಂಗ್ಳೂರು ಹೋಗ್ಬೇಕು ಅಂತ ಇದ್ದೀನಿ, ಅದು. ಮೂರನೇದು ವಾಪಸ್ ಅಂಕೋಲ ಹೋಗಬೇಕು ಅಂತ ಇದ್ದೀನಿ, ಅದು. ಸೊ ಈ 3 ಪ್ಲ್ಯಾನ್ ಇದೆ ಇವತ್ತು. ಈ 3ರಲ್ಲಿ ಒಂದು ಆಗಬೇಕು, ಬಟ್ ಯಾವುದಾಗತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಯಾವುದು ಆಗಲೇಬೇಕು ಅಂತಲೂ ಇಲ್ಲ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಬಟ್ಟೆ ಒಗಿತೀನಿ, ಆಮೇಲೆ ಯೋಚನೆ ಮಾಡ್ತೀನಿ. ಈ 3ರಲ್ಲಿ ತುಂಬ ಈಸಿ ಅಂದರೆ ಯಾವುದು ಗೊತ್ತಾ? ಅಂಕೋಲ ಹೋಗೋ ಆಪ್ಷನು. ಅದು ಹೋಗಲೇಬೇಕು. ಅದು ಕಾಲ್ ಬಂದಿತ್ತು ಬಾ ಅಂತ. ಸೊ ಹಾಗಾಗಿ ಅದು ಹೋಗಲೇಬೇಕು. ಬಟ್ ಇವತ್ತು ಹೋದ್ರೂ ಆಗುತ್ತೆ, ನಾಳೆ ಹೋದ್ರೂ ಆಗುತ್ತೆ. ಅದು ಒಂದು. ಸೊ ಊರಿಗೂ ಅಷ್ಟೇ, ನಮ್ಮ ಅಪ್ಪ ಜೊತೆ ನಾನು ಬೈಕ್ ಹತ್ತಿದ್ರೆ ಸಾಕು, ಊರಿಗೆ ಹೋಗಿ ಬೀಳ್ತೀನಿ, ಅದು ಪ್ರಾಬ್ಲಮ್ ಇಲ್ಲ. ಸೊ ಇನ್ನೊಂದು ಯಾವುದಪ್ಪ ಮೂರನೇದು ಅಂದರೆ ಬ್ಯಾಂಗ್ಳೂರಿಗೆ ಹೋಗೋದು. ಅದಕ್ಕೆ ಆ್ಯಕ್ಚುಲಿ ನಾನು ಹೋಗ್ತಾ ಇರೋದು ಮೇಯ್ನ್ ರೀಸನ್ ಅಂದರೆ ನಾನು ಬ್ಲೌಸ್ ಸ್ಟಿಚಿಂಗಿಗೆ ಕೊಡಬೇಕು, ಹಾಗಾಗಿ ಬ್ಯಾಂಗ್ಳೂರು ಹೋಗಬೇಕು. ಸೊ ಅದಕ್ಕೆ ಡಿಸೈನರ್ ಅವೈಲಬಲ್ ಇದ್ದಾರಾ ಅಂತ ಕೇಳ್ಕೋಬೇಕು. ಅವರಿದ್ದರೆ ಅಲ್ಲಿ ಹೋಗ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಯಾವುದು ಅಂತ ಕನ್ಫರ್ಮೇಷನ್ ಇಲ್ಲ, ನೋಡೋಣ, ನಾನು ಹೇಳ್ತೀನಿ. ಫಸ್ಟ್ ಕಾಫಿ ಕುಡಿದು ಬಿಡ್ತೀನಿ. ನಮ್ಮಮ್ಮ ಫುಲ್ ಡೀಪ್ ಥಿಂಕಲ್ಲಿದ್ದಾರೆ ನೋಡಿ ಗೈಸ್. ಏನಮ್ಮ ಸಮಾಚಾರ? ನನ್ನ ಮಗಳು ಎಲ್ಗೋಯ್ತಾಳೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಎಲ್ಗೋಗ್ಬೋದು ಅಂತ ಥಿಂಕ್ ಮಾಡ್ತಾ ಇದೆಯಾ? ನಿನ್ನ ಅಭಿಪ್ರಾಯ ಏನಿವತ್ತು? ನಾನು ಹಳ್ಳಿಗೆ ಹೋಗ್ತೀನಾ, ಬೆಂಗಳೂರು ಹೋಗ್ತೀನಾ, ಕೋಲ ಹೋಗ್ತೀನಾ? ಏನು ಡೈಲಾಗ್ ಹೊಡೆದ್ಬಿಟ್ಟೆ ಭಾಗ್ಯಲಕ್ಷ್ಮಿ ಬೆಳಗ್ಗೆ. ತಗೋ ಕಾಫಿ ಲೋಟನಾದರೂ ಇಟ್ಕೊ. ಇವತ್ತು ಕೆಲಸದಮ್ಮ ಬರಲ್ಲ. ನನಗೆ ಏನಮ್ಮ ಗೊತ್ತು, ನಿಮ್ಮ ಇಷ್ಟ, ನಿಮ್ಮ ಲೈಫು, ನಿಮ್ಮ ಮನೆ, ನಿಮ್ಮ ಸೋಫಾ, ನಿಮ್ಮ ಕವರು, ಏನಾದರೂ ಮಾಡ್ಕೊ. ನೀನು ನನ್ನ ಮಾತು ಕೇಳ್ತೀಯಾ? ಹಾಂ, ಕುಡಿಲೇ ಬೇಡ? ಯಾರು ಕುಡಿ ಅಂದಿದ್ದು? ನೋಡಿ ಗೈಸ್, ನಮ್ಮಮ್ಮ ಕಾಫಿ ಕುಡಿದು ಶಿಸ್ತಾಗಿ ಬಿಸ್ಕೆಟ್ ತಿಂದು ಬೆಳಗಿನ ರೌಂಡ್ ಮುಗಿಸಿದ್ರು. ಅದಕ್ಕೂ ಮುಂಚೆ ಒಂದು ಲೋಟ ನೀರು ಕುಡ್ದಿದ್ದಾರೆ. ಆ ಅಭ್ಯಾಸ ನನಗಿಲ್ಲ. ಮಾಡ್ಕೋಬೇಕು ಗೈಸ್, ಮಾಡ್ಕೋಬೇಕು.
ನೋಡಿ ನಮ್ಮಮ್ಮ ಎಷ್ಟು ಚಂದ ಕಾಣ್ತಾ ಇದ್ದಾರೆ. ನಿಮ್ಮಮ್ಮ ಚೆನ್ನಾಗಿ ಕಂಡು ಮುಖನೇ ತೊಳೆದಿಲ್ಲ. ಭಾಗ್ಯಲಕ್ಷ್ಮಿ ಮುಖ ತೊಳೆದನೆ ಕಾಪಿ ಏರಿಸ್ಬಿಟ್ಟೆ ಸೋಪ್ ಹಾಕಿಲ್ಲ, ಹಂಗೆ ಕುಡ್ದಿದ್ದು. ನೋಡಿ ಗೈಸ್, ನಮ್ಮ ಅಮ್ಮನ ಫೋನು ಹೈಟೆಕ್ ಫೋನು. ನಮ್ಮಮ್ಮ ಬೆಳಗ್ಗೆ ಎದ್ದು ಮೋಟ್ರ್ ಆನ್ ಮಾಡೋದು ಇದರಿಂದಾನೆ, ಆಫ್ ಮಾಡೋದು ಇದರಿಂದಾನೆ. ಟೈಮ್ ನೋಡ್ದೇ ಮೋಟ್ರ್ ಆನ್ ಮಾಡಲ್ಲ. ಅಯ್ಯೋ ದೇವ, ಕರೆಕ್ಟಾಗಿ ಅರ್ಧ ಗಂಟೆ ಅಂದರೆ ಆಫ್ ಮಾಡಿಬಿಡ್ತಾರೆ, ಕರೆಕ್ಟಾಗಿ 3/4 ಗಂಟೆ ಅಂತ ಅಂದ್ಕೊಂಡು ಆಫ್ ಮಾಡಿಬಿಡ್ತಾರೆ. ಬನ್ನಿ ಗಾಯ್ಸ್, ಫಸ್ಟು ಬಟ್ಟೆ ಒಗೆದು ಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ನೋಡೋಣ. ಬಟ್ಟೆ ಒಗೆದ್ಬಿಟ್ಟು ಬಂದೆ ಗಾಯ್ಸ್. ಇವಾಗ ಟೀ ಕುಡಿತಾ ಇದ್ದೀನಿ. ಟೀ ಕುಡಿದ್ಬಿಟ್ಟು ಏನು ಮಾಡ್ಬೇಕಪ್ಪಾಜಿ? ಟೀ ಕುಡಿದ್ಬಿಟ್ಟು ಏನು ಮಾಡಲಿ? ಬೆಂಗಳೂರು ಹೋಗ್ಬೇಕು ಅಂತ ಇದ್ದೀನಿ, ಅಂಕೋಲಾ ಹೋಗ್ಬೇಕು ಅಂತ ಇದ್ದೀನಿ, ಕಳಿಂಕೆರೆಗೆ ಹೋಗ್ಬೇಕು ಅಂತ ಇದ್ದೀನಿ. ಹಾಂ ಬಂದ. ಹಾಂ ಹೇಳು. ಬೆಂಗಳೂರು. ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕೊಡಬೇಕು. ಎಸ್ ತಜಿ ಇವರು ಗುರ್ಕ. ಬನ್ನಿ ಗೈಸ್, ತಿಂಡಿ ತಿನ್ನೋಣ. ಇವತ್ತು ನಮ್ಮನೆ ರೊಟ್ಟಿ ತಂಗ್ಳ ಡಾಲ್. ನಮ್ಮ ಅಮ್ಮಂದೆ ಬರ್ತಾ ಇದೆ ಡಾಲ್. ದಾಲ್ ಗೈಸ್, ದಾಲ್ ತಡ್ಕ ತಿನ್ಬಿಟ್ಟು ನಮ್ಮ ಹೋಟ್ಲಲ್ಲಿ ಎಷ್ಟು ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ ಗೊತ್ತಾ? ಏನು ಚಿಂಟು, ದಾಲ್ ತಡ್ಕ ನಮ್ಮ ರೆಸಾರ್ಟಲ್ಲಿ ಫೇಮಸ್ ಅಲ್ಲ? ಚೆನ್ನಾಗಿರತ್ತಮ್ಮ ಗೈಸ್, ದಾಲ್ ತಡ್ಕ. ನಂಗೊಂದೇ ಸಾಕು. ಬೇಡ. ಚಿಂಟು ಬರ್ತೀಯ ಹೊಲ್ತಕ್ಕೆ? ನಾನು ಇನ್ನೂ ಏನು ಡಿಸೈಡೇ ಮಾಡಿಲ್ಲ. ನಮ್ಮಮ್ಮ ಆಲೆ ನಾನು ಹೊಲ್ತಕ್ಕೆ ಕಲಿಸ್ತಾವ್ರೆ. ನಾನಿನ್ನು ನಮ್ಮೂರಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು. ಅಯ್ಯೋ ನಾನಿಲ್ಲಿ ಹೊಲ್ಸರವ. ಹಿಂಗೆ ನನಗೂ ತಲೆ ಕೆಡುತ್ತೆ. ಮಾಮನೇಲಿದ್ದಾಗ ನಿನಗೆ ಮಾಡ್ಲಾ, ಅಮ್ಮಮ್ಮಂಗೆ ಮಾಡ್ಲಾ, ಅಪ್ಪಾಜಿಗೆ ಮಾಡ್ಲಾ, ಅಪ್ಪಂಗೆ ಮಾಡ್ಲಾ. ಕಾಲ್ ಮಾಡೋಕ್ಕೆ ತಲೆ ಕೆಡುತ್ತೆ ನಿನಗೆ, 5 ನಿಮಿಷ ಮಾತಾಡೋಕ್ಕೆ. ನೋಡಿ ಗೈಸ್ ಹೆಂಗವನೆ ಮಗ. ತಿನ್ನಿಸ್ಬೇಕು ಅವನು. ಅಯ್ಯೋ ಇರಿ, ಇನ್ನೂ ಎದ್ದಿರಲ್ಲ ಪಾಪ, ಲೇಟಾಗಿ ಮಲಗಿರ್ತಾನೆ. ಕಾಟೇಜಲ್ಲೇ ಇತ್ತೆ, ನಿಧಾನಕ್ಕೆ ಮಾಡಿದ್ರೆ ಆಯಿತು. ಒಂದು ಫೋನ್ ಅಂತೂ ಸ್ವಿಚ್ ಆಫ್ ಇರುತ್ತೆ. ಬೆಂಗಳೂರಿಗೆ ಹೋಗ್ಬೇಕಮ್ಮ, ಏನು ಮಾಡೋದು? ಟೈಮೇ ಅಡ್ಜಸ್ಟ್ ಆಗ್ತಾ ಇಲ್ಲ. ಹೋದ್ಸಲ ಬಂದೆ, ಈ ಸಲ ಹೋಗೋಣ ಅಂತ. ಈ ಸಲ ಬಂದೆ, ಹೋಗೋಕ್ಕಾಗ್ತಾ ಇಲ್ಲ. ನೀನೇನಕ್ಕೆ ಬೆಂಗಳೂರಿಗೆ? ಇಷ್ಟು ದಿನ ಬೆಂಗಳೂರಲ್ಲೇ ಇದ್ದೀಯ ತಾನೇ? ಬೆಂಗಳೂರಲ್ಲಿದ್ದರೆ ಬೆಂಗಳೂರು ನಂಗೆ ಅಲ್ಲಿ ನಿನ್ನ ಕರ್ಕೊಂಡು ಓಡಾಡೋಕ್ಕಾಗಲ್ಲ. ನಾನು ಎಲ್ಲೆಲ್ಲೋ ಸುತ್ತಾಡಬೇಕು ಅಲ್ಲಿ ಬೆಂಗಳೂರಲ್ಲಿ. ನಿನಗೆ ಹಾಲು ಮೊಸರು ಆತಿಥ್ಯ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನಾನು ಒಬ್ಬಳೇ ಆದರೆ ಗರ 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 ಅಂತ ಸುತ್ತಾಡಿಕೊಂಡು ನಾನು ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತೀನಿ. ನೀನಿದ್ರೆ ನನ್ನ ಮಗಂಗೆ ಊಟ ಮಾಡಿಸ್ಬೇಕು, ನನ್ನ ಮಗಂಗೆ ನಡ್ಕೊಳಕ್ಕಾಗ್ತಾ ಇಲ್ಲ, ಕ್ಯಾಬ್ ಮಾಡಬೇಕು, ಇವೇ ಆಗೋಗುತ್ತೆ. ಮತ್ತು ನಾನು ಎಲ್ಲಿ ಹೋಗಲಿ? ನನಗೆಲ್ಲಾದ್ರೂ ಕರ್ಕೊಂಡು ಇಲ್ಲಿರು ಅಮ್ಮಮ್ಮನ ಮನೇಲಿ. ನನಗೂ ಎಲ್ಲಾದರೂ ಹೋಗ್ಬೇಕು. ಈಗ ನೀನು ಎಲ್ಲೆಲ್ಲ ಹೋಗಿ ಬಂದಿರ, ನನ್ನನ್ನು ಎಲ್ಲಿ ಕರ್ಕೊಂಡು ಹೋದೆ ನೀನು? ನಾನೆಲ್ಲ ಹೋಗಿ ಬಂದೆ, ಚಾಲಿವುಡ್ ಒಂದೇ ಹೋಗಿ ಬಂದಿದ್ದು, ಇನ್ನೆಲ್ಲೂ ಹೋಗಿ ಬಂದಿಲ್ಲ. MG ರೋಡು ಅಷ್ಟೇ, ಎಲ್ಲೂ ಹೋಗಿಲ್ಲ. ಅಷ್ಟೇ ಅಂತ ಹೇಳಿ ಕತ್ಲನು. ನಾನೇನು ತಗೊಂಡ ಏನಾದ್ರು? ನಾನು ಏನು ತಗೊಂಡಿಲ್ವಲ್ಲ. ತಗೊಂಡಿದ್ದೀರ 2 ಲಕ್ಷ ರೂಪಾಯಿದು.
ನೀವು ಸುಮ್ಮನಿರಿ. ಈಗ ಫೈನಲ್ ಆಗಿ ನಾನು ಮತ್ತೆ ನನ್ನ ಮಗ ನಮ್ಮ ಅಪ್ಪ ಜೊತೆ ಊರಿಗೆ ಹೊರಟಿದ್ದೀವಿ. ಸೊ ಬನ್ನಿ ಹೋಗೋಣ. ಹೋಗ್ತಾ ಹೋಗ್ತಾ ಯಾವ ಊರು ಎಲ್ಲಿದೆ ಏನು ಅಂತ ಹೇಳ್ತೀನಿ. ತುಂಬ ಜನ ನಮ್ಮ ಅಪ್ಪನ ಊರ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮನೆ ಬೋರ್ಡ್ ಎಲ್ಲ ನೋಡಿಬಿಟ್ಟು ಬನ್ನಿ ಈಗ ಅದ್ರ ಬಗ್ಗೆ ಎಲ್ಲ ಬ್ರೀಫಾಗಿ ಹೇಳ್ತೀನಿ ನಾನು ನಿಮಗೆ, ಆಯಿತಾ? ಹೇರ್ ಸ್ಟೈಲ್ ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಇವತ್ತು. ಬನ್ನಿ 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 ಹೋಗೋಣ. ನನ್ನ ಮಗನೂ ಹೊರಟಿದ್ದಾನೆ ಟಿಪ್ ಟಾಪ್ ಆಗಿ. ಅಪ್ಪಾಜಿ ಮಚ್ಚು ಅವನ ಕೈಲಿ ಕೊಟ್ಟಿದ್ದೀರಲ್ಲ ಅಪ್ಪಾಜಿ, ಅಲ್ಲಿ ಕೈಯಲ್ಲಿ ಇಟ್ಕೊಳ್ಳೋದ? ಭಾಗ್ಯಲಕ್ಷ್ಮಿ ಬಾಯ್ ಬಾಯ್. ವೇಲ್ ಕಟ್ಕೋಬೇಕು ಗೈಸ್, ಬನ್ನಿ ಕಟ್ಕೊಳ್ಳೋಣ. ಈಗ ಸ್ವಲ್ಪ ಟೌನ್ ಲಿಮಿಟ್ಸ್ ಆಗಲಿ ಅಲ್ಲ. ಏನು ಬಿಡಪ್ಪ ಎಲ್ಲ ಬೆಲ್ಟುವೆ. ಪುನಃ ಬನ್ನಿ ಪುರಸಭೆ ಚನ್ನರಾಯಪಟ್ಟಣ. ಬಾಯ್ ಬಾಯ್. ನಮ್ಮ ಚನ್ನರಾಯಪಟ್ಟಣದ ಲಿಮಿಟ್ಸ್ ಇಲ್ಲಿಗೆ ಮುಗೀತು. ಸೊ ಇವಾಗ ನಾವು ನಮ್ಮ ಮಂಡ್ಯ ಡಿಸ್ಟಿಕ್ ಕಡೆಗೆ ಹೋಗ್ತಾ ಇದ್ದೀವಿ. ಮಂಡ್ಯ ಡಿಸ್ಟಿಕಲ್ಲಿ ಎಲ್ಲಿ ಏನು ಅಂತ ನಾನು ನಿಮಗೆ ಹೇಳ್ತೀನಿ, ವಾಯ್ಸ್ ಓವರ್ ಕೊಡ್ತೀನಿ. ಬಿಕಾಸ್ ತುಂಬಾ ಸೌಂಡ್ ಪೊಲ್ಯೂಷನು ಮತ್ತು ಗಾಳಿ ಎಲ್ಲ ಇದೆ ಅಲ್ಲ. ಸೊ ಬನ್ನಿ ಫಸ್ಟ್ ಕ್ಯಾಪ್ಚರ್ ಮಾಡೋಣ. ನೀನು ಇನ್ಮೇಲೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಹಾಲಲ್ಲಿ ಕುತ್ಕೊಂಡು ನೋಡಿ ಗೈಸ್, ಕೆರೆ ಕಟ್ಟೆಗಳು ಎಲ್ಲ ಬತ್ತೋಗಿದೆ, ಸ್ವಲ್ಪನೂ ನೀರಿಲ್ಲ. ಎಷ್ಟು ಬಿಸಿಲಿದೆ ಅಲ್ಲ, ನೀವು ನೋಡಬೇಕು. ತೆಂಗಿನ ಮರಗಳೆಲ್ಲ ಒಣಗೋಗಿದ್ದಾವೆ, ತುಂಬ ತೆಂಗಿನ ಮರಗಳು. ನೋಡಿ ಎಷ್ಟು ನೀರಿರಬೇಕು ಗೊತ್ತಾ, ಯಾವಾಗಲೂ ತುಂಬ್ದಂಗೆ ಇರ್ತಾಯಿತ್ತು. ಇವಾಗ ನೋಡಿ ಅಲ್ಲಲ್ಲಿ 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 ಸ್ವಲ್ಪ ನೀರಿದೆ. ಸೊ ಹೀಗಾದರೆ ಪಾಪ ನಮ್ಮ ರೈತರ ಕತೆ ಏನು ಅಂತೀನಿ. ಕಳ್ಳನ ಕೆರೆ ಇದೆ ನಮ್ಮೂರು ಗೈಸ್. ನಮ್ಮೂರಿರೋದು ಮಂಡ್ಯ ಡಿಸ್ಟಿಕ್ಕು, KR ಪೇಟೆ ತಾಲೂಕು, ಕಿಕ್ಕೇರಿ ಹೋಬಳಿನಲ್ಲಿ ಒಂದು ಪುಟ್ಟ ಊರು. ಇದು ನಮ್ಮೂರಿನ ಎಂಟ್ರೆನ್ಸು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೇವಸ್ಥಾನ, ಅದು ನಮ್ಮೂರಿನ ದೇವಸ್ಥಾನ. ಸೊ ಹೀಗೆ ಮುಂದೆ ಹೋದರೆ ನಮ್ಮ ತೋಟ ಸಿಗತ್ತೆ. ನಮ್ಮ ಅಪ್ಪಾಜಿ ಹುಟ್ಟಿ ಬೆಳೆದಿದ್ದು ಎಲ್ಲ ಇದೇ ಊರಿನಲ್ಲಿ. ಅವರು ಪ್ರೈಮರಿ ಓದಿರೋದು ಸಹ ಇದೇ ಊರಲ್ಲಿ. ನಿಮಗೆ ಮುಂದೆ ಬನ್ನಿ, ಅಲ್ಲಿ ನಮ್ಮಪ್ಪ ಓದಿದಂತಹ ಸ್ಕೂಲನ್ನು ತೋರಿಸ್ತೀನಿ ನಾನು. ಇಲ್ಲಿ ನೋಡಿ ಗಾಯ್ಸ್, ಮುಂದೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ ನಮ್ಮಪ್ಪ ಓದಿದಂತಹ ಸ್ಕೂಲು ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ, ಇದೆ ಕನ್ನಡ ಶಾಲೆ ಗಾಯ್ಸ್. ಈಗಲೂ ಸಹ ಮಕ್ಕಳುಗಳು ಇಲ್ಲಿ ಕಲಿಯೋಕ್ಕೆ ಹೋಗ್ತವೆ, ಆದರೆ ಜಸ್ಟ್ ಬೆರಳೆಣಿಕೆ ಅಷ್ಟು ಮಕ್ಕಳುಗಳು ಮಾತ್ರ. ಇನ್ನು ಮಿಕ್ಕಿದ ಮಕ್ಕಳುಗಳೆಲ್ಲ ಕಾನ್ವೆಂಟು ಅಂತ ಕಿಕ್ಕೇರಿ, KR ಪೇಟೆ, ಚನ್ನರಾಯಪಟ್ಟಣಗೆ ಹೋಗ್ತಾರೆ. ಸೊ ಹೀಗೆ ಹೋದರೆ ನಮ್ಮ ತೋಟ ಸಿಗತ್ತೆ. ಈ ಕಡೆ ಲೆಫ್ಟಿಗೆ ಹೋದರೆ ನಮ್ಮಪ್ಪ ಹುಟ್ಟಿದಂತಹ ಮನೆ ಸಿಗತ್ತೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಮನೆ. ಸೊ ಇವಾಗ ನಾವು ತೋಟದ ಕಡೆ ಹೋಗೋಣ ಬನ್ನಿ. ನೋಡಿ ಇಲ್ಲಿ ಡಿವಿಯೇಷನ್ ಇದೆಯಲ್ಲ, ಇಲ್ಲೇ ನಮ್ಮ ತೋಟ ಇರೋದು. ಸೊ ಇನ್ನೇನು ಜಸ್ಟ್ 100 ಮೀಟರ್ಸ್ ಅಷ್ಟೇ. ಬನ್ನಿ ತೋರಿಸ್ತೀನಿ. ಇದು ನಮ್ಮ ತೋಟ.
ಕಬ್ಬು ಹಾಕಿದ್ರಲ್ಲ ಆ ಕಡೆದ ಗೊತ್ತೇ ಆಗಲ್ಲ ಅಲ್ಲ. ನೋಡಿ ಗಾಯ್ಸ್, ನಮ್ಮಪ್ಪ ಕೊರ್ಸಿದ್ರಲ್ಲ ಬೋರು ಇದೆ ಅದು. ಒಟ್ಟು ಈ ಸಲ ನಮ್ಮಪ್ಪ 3 ಬೋರ್ ಕೊರ್ಸಿದ್ದಾರೆ. ಮೊದಲನೇದು ಫ್ಲಾಪ್ ಆಯಿತು. ಇದೇ 2ನೇದಲ್ವಾ ಅಪ್ಪಾಜಿ ಕೊರ್ಸಿದ್ದು? ಇದು 2ನೇದು ಸಕ್ಸಸ್ ಆಗಿದೆ. ಮತ್ತೆ ಇನ್ನೊಂದು ಬೋರ್ ಕೊರ್ಸಿದ್ದಾರೆ 3ನೇದು, ಅದು ಫ್ಲಾಪ್ ಆಯಿತು. ಸೊ ಸದ್ಯಕ್ಕೆ ನಮ್ಮ ತೋಟದಲ್ಲಿ ಇದೊಂದು ಬೋರ್ ಈಗ ವರ್ಕ್ ಆಗ್ತಾ ಇದೆ. ನೀರು ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ನೋಡಬೇಕು. ಅಲ್ಲೆಲ್ಲೋ ಸೌಂಡ್ ಬರ್ತಾ ಇದೆ, ಅಲ್ಲಿ ಅದು ನಮ್ದಾ? ಅಲ್ಲೊಂದು ನೀರು ಓಪನ್ ಆಗಿದೆ. ಇಷ್ಟು ಬೇಗ ಕರೆಂಟ್ ಹೋಯ್ತಾ? ಎಷ್ಟು ಟೈಮ್ ಈಗ? ನೋಡಿ ಗಾಯ್ಸ್, ಇಲ್ಲಿಂದ ಫುಲ್ ಇದು ಎಷ್ಟು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಮೇ ಬಿ ಅಲ್ಲಿ ತನಕ ಅನಿಸುತ್ತೆ. ಸೊ ಇಷ್ಟು ಫುಲ್ ನಮ್ಮದೇ ತೋಟ. ನೀರಿಲ್ದಾನೆ ಎಲ್ಲ ಒಣಗ್ತಾ ಇದೆ ಗಾಯ್ಸ್, ನೋಡಿ. ಹೋದ್ಸಲ ಇಲ್ಲೆಲ್ಲ ಕಬ್ಬು ಹಾಕಿದ್ವು. ಇದು ಆ್ಯಕ್ಚುಲಿ ನಾನು ನೀರು ಬಿಡೋಕ್ಕೆ ಬಂದಿದ್ದೆ ನೋಡಿ, ಅದು ತೆಂಗಿನ ಸಸಿಗಳು. ಈ ರೋಡೆಲ್ಲ ಹೋಗಿದೆ ಅನ್ಸುತ್ತೆ ಅಲ್ಲ? ಫಸ್ಟ್ ಇಲ್ಲಿ ತನಕ ಗಾಡಿ ತರ್ತಿದ್ರಿ, ಅದಕ್ಕೆ ನಂಗೆ ಕನ್ಫ್ಯೂಸ್ ಆಗಿದ್ದು. ಅಷ್ಟೇ ಕಣ ಗಾಡಿ ಬರೋದು, ರೋಡಲ್ಲಿ ಬರ್ತಿಲ್ಲ. ಆದ್ರೂ ಬರ್ತಿದ್ವು. ಈಗ ಎಲ್ಲಿ ನಿಲ್ಸಿದ್ವು ಅಲ್ಲೇ ಗಾಡಿ ನಿಲ್ಸೋದು. ಅದೇ ಏನೂ ಗೊತ್ತಾಗ್ತಾ ಇಲ್ಲ, ಎಲ್ಲ ಬೋಳ ಬೋಳ ಅನ್ನಿಸ್ತಾ ಇದೆ. ನನಗೆ ಗೊತ್ತಿರೋ ಪ್ರಕಾರ ಅಲ್ಲೇ ನಿಲ್ಲಿಸ್ತಿದ್ವು. ಕಾರ್ ಬಂದಾಗ ಅಲ್ಲೇ ನಿಲ್ಲಿಸ್ತಿದ್ವು. ಕಾರ್ ಬಂದಾಗ ಮನೆ ಹತ್ರ ಈಗ ಸ್ವಲ್ಪ ಏನು ಕ್ಲೀನ್ ಇಲ್ಲ ಅನ್ನಿಸ್ತಾ ಇದೆ ಎಲ್ಲ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಕಾರ್ ಬಂದಾಗ ಮನೆ ಹತ್ರ ನಿಲ್ಲಿಸ್ತಿದ್ವಿ ಅಮ್ಮ. ಇದಕ್ಕೆ ನಾನು ಬರೋದು. ಅಡಿಕೆ ಇಲ್ಲಿ ಆ ಕಡೆದಕ್ಕಲ್ಲ ಹಾಕ್ಸಿರೋದು. ಎಲ್ಲಿ ಮಾವಿನಕಾಯಿ? ಆ ಕಡೆ ಒಂದಿತ್ತಲ್ಲ, ಯಾವುದು ಅದು ಚೆನ್ನಾಗಿತ್ತಲ್ಲ, ಸ್ವೀಟ್ ಅಲ್ಲೇ ಅಲ್ಲೇ ನೋಡವ. ನೀನು ಇತ್ತಲ್ಲ ಯಾವಾಗ ನೋಡಿದ್ದೆ. ಇವೆಲ್ಲ ಬೇಡ, ನೋಡಿದ್ದನ್ನ ಕರೆಕ್ಟ್ ಪರ್ಫೆಕ್ಟ್ ತಿಳ್ಕೊಂಡು. ನಾನು ಕನ್ನಡಕ ಬೇರೆ ತಂದಿಲ್ಲ ಇವತ್ತು. ಅಪ್ಪಾಜಿ ಯಾರೋ ಮಾವಿನಕಾಯಿ ಚೆನ್ನಾಗವೆ. ನೆನ್ನೆ ತಂದಿದ್ರಲ್ಲ ಅದ ಇದು? ಅದೇನೋ ಅಷ್ಟು ಸ್ವಲ್ಪ ಹುಳಿ ಇದೆ. ಅದ್ಯಾವ್ದು ಸ್ವೀಟ್ ಇದೆ ಅಂತಿದ್ರಲ್ಲ, ದಪ್ಪ ದಪ್ಪಗೆ ಬರುತ್ತೆ. ಇದು ಕಿತ್ಕೊಳ್ಳಿ, ಇದು ಸ್ವೀಟ್ ಇದೆ, ಏನಂತ ಹುಳಿ ಇರಲಿಲ್ಲ. ನಾನು ಹತ್ತುತ್ತೀನಿ. ಕೆಂಪುದು ದೊಡ್ಡ ಇರುವೆ. ಹಾವಿಂದು, ಮುಟ್ಬೇಡ ಅದನ್ನ. ಕರೆಂಟ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತಪ್ಪಾಜಿ? ಇನ್ನು ಗೊತ್ತಿಲ್ಲ ಅನ್ನಿ. ಇವತ್ತು ಸೋಮವಾರ, ಇವತ್ತು ಹೊಸ ಕರೆಂಟ್. ಅದಕ್ಕೆ ತಾನೇ ನೀವು ಇವತ್ತು ಲೇಟಾಗಿ ಬಂದಿದ್ದು. 9 ಗಂಟೆ ತನಕ? 9 ಗಂಟೆಯಿಂದ ಮತ್ತೆ ಯಾಕೆ ಇಷ್ಟು ಬೇಗ ತೆಗ್ದಿದ್ದಾನೆ? ಇನ್ನು 10 ಗಂಟೆ ಈಗ. ನೋಡಿ ಗೈಸ್, ಇದಕ್ಕೆಲ್ಲ ನಾನೇ ನೀರು ಹಾಕಿರೋದು. ತುಂಬ ಕಷ್ಟಪಟ್ಟು ನೀರು ಹಾಕಿದ್ದೆ. ಇಲ್ಲೆಲ್ಲ ಬಂದು ಇಲ್ಲೆಲ್ಲ ಕಬ್ಬಿತ್ತು, ಹಾಗಾಗಿ ನನಗೆ ಡಿಫ್ರೆನ್ಸ್ ಅಷ್ಟು ಗೊತ್ತಾಗ್ತಾ ಇಲ್ಲ. ಈಗ ತುಂಬ ದೊಡ್ಡ ಸ್ಪೇಸ್ ಅನ್ನಿಸ್ತಾ ಇದೆ. ಆಮೇಲೆ ಈಗ ಕರೆಂಟ್ ಎಷ್ಟು ಗಂಟೆ ತನಕ ಇರುತ್ತೆ? 1 ಗಂಟೆ ಇರಬೇಕು. ಸರಿ. ಹಂಗಂದ್ರೆ ಅದು ತಗೊಂಡ್ರೆ ಏನು ಮಾಡ್ತಾರೆ? ಅದು ತಗೊಂಡು ಏನು ಮಾಡ್ತಾರೆ? ಹಾಂ ಹಾಂ. ರಿಪೇರಿಗೆ
ನೋಡಿ ಗಾಯ್ಸ್, ನಮ್ಮೂರಿಂದು ಮಾವಿನ ಮರ, ಗಿಣ್ಮೂತಿ ಮರ ಇದು. ನಮ್ಮಪ್ಪ ಮೊನ್ನೆ ತಂದಿದ್ರು, ನಾನು ನಮ್ಮ ಅಕ್ಕ ಅದನ್ನೇ ತಿಂತಾ ಇದ್ವು, ಚೆನ್ನಾಗಿತ್ತು. ಸ್ವಲ್ಪ ಹಳದಿ ಹಳದಿ ತರ ಇರೋ ತಗೋಬೇಕು. ಹಳದಿ ಪಳದಿ ಯಾವುದಿಲ್ಲ ಮಗ. ಉರಿತದೆ. ಹಾ, ನೀನೇ ಇಟ್ಕೋ, ಅಲ್ಲೇ ಇದ್ದೀಯಲ್ಲ. ಇಲ್ಲಿ ನೋಡಿ ಗೈಸ್, ನನ್ನ ಮಗ ಏಟ್ ಮಾಡ್ಕೊಂಡಿದ್ದಾನೆ. ತೋಟಕ್ಕೆ ಬಾರೋ ತಿಮ್ಮ ಅಂದ್ರೆ ಹುಷಾರಪ್ಪ, ಓಡಾಡ್ಬೇಕು. ತೋಟ ಇದು ಹಿಂಗಾಡ್ತಾನೆ. ಇಲ್ಲೇ ಇರು, ಇನ್ನೊಂದ್ಸಲ ಬತ್ತಿ ಈಗ ಆ ಕವರ್ ಇತ್ತಲ್ಲ ಅಲ್ಲಿ ಹೇಳು, ಇಲ್ಲಿ. ಸೊ ಇಲ್ಲಿ ಏನು ನಮ್ಮಪ್ಪ ನಿಂತಿದ್ದಾರಲ್ಲ, ಈ ಪಾಯಿಂಟಿಂದ ಸ್ಟಾರ್ಟ್ ಆಗಿ ಅಲ್ಲಿ ತನಕ ನಮ್ಮದೇ. ಬಿಸಿಲು ಬಂದರೆ ಚೆನ್ನಾಗಿರಕ್ಕಲ್ಲ ಆ ಮರದ ಬಂಡೆಗಳು. ಮತ್ತೆ ಇಲ್ಲಿ ಅದು ನಮ್ಮದು. ಆಗಲ್ಲ ಗೈಸ್, ಇದಕ್ಕೆಲ್ಲ ಫೆನ್ಸಿಂಗ್ ಹಾಕಿಸ್ಕೋಬೇಕು ನೋಡಿ, ಗೊತ್ತಾಗೋಕ್ಕೆ. ಹೌದು, ಮತ್ತೆ ಬಂದೋಬಸ್ತ್ ಇರುತ್ತೆ. ಗೈಸ್, ಫೆನ್ಸಿಂಗ್ ಹಾಕಿಸ್ಕೋಬೇಕು. ನಾನು ನನ್ನ ಕಡೆಗೆಲ್ಲ ಬಂದಮೇಲೆ ಎಲ್ಲದಕ್ಕೂ ಫೆನ್ಸಿಂಗ್ ಹಾಕಿಸ್ಬಿಡ್ತೀನಿ ಗೈಸ್, ಗೊತ್ತಾಗಲ್ಲ, ಕಷ್ಟ. ಹುಷಾರು ಮಗನೇ. ರೈಟ್ ರೈಟ್. ಇನ್ನು ಬೇರೆ ಊರಿಗೆ ಎಷ್ಟು ದೂರ ಆಗುತ್ತೆ ಈಗ? ಬೇರೆ ಊರಿಗಲ್ಲ, ಬೇರೆ ತೋಟಕ್ಕೆ. ಅದು ಎಷ್ಟು ದೂರ? ಇನ್ನೊಂದು ಕಿಲೋಮೀಟರ್. ಅಲ್ಲಿ ಆಪೋಸಿಟ್ ಕಾಣ್ತಾ ಇದೆಯಲ್ಲ ಗೈಸ್, ಗಾಡಿ ನಿಂತಿದೆಯಲ್ಲ, ಇದು ನಮ್ಮ ಹಳ್ಳಿ ಮನೆ, ನಮ್ಮಪ್ಪ ಹುಟ್ಟಿ ಬೆಳೆದ ಮನೆ. ಇದು ನಮ್ಮ 2ನೇ ತೋಟಕ್ಕೆ ಹೋಗ್ತಾ ಇದೀವಿ ಈಗ, ಬನ್ನಿ. ನೋಡಿ ಗೈಸ್, ತೋಟಕ್ಕೆ ಬಂದರೆ ಈ ರೀತಿ ಮುಳ್ಳೆಲ್ಲ ಚುಚ್ಕೊಳ್ಳುತ್ತೆ, ಹುಷಾರಾಗಿರ್ಬೇಕು. ಇದಕ್ಕೆ ಊಬು ಅಂತಾರೆ ಅಲ್ವೇನಪ್ಪಾಜಿ? ಇದು ಒಂದು ನಮ್ಮ ತೋಟ. ಸೊ ಇವಾಗ ಹೋಗ್ತಾ ಇದ್ದಾರೆ ನೋಡಿ, ಇದು ಸೆಂಟರ್ ಬರುತ್ತೆ ಈ ದಾರಿ. ಈ ಕಡೆನೂ ಇದೆ ಜಾಗ, ಈ ಕಡೆನೂ ಇದೆ ಜಾಗ. ಸೊ ಇಲ್ಲಿ ನಮ್ಮಪ್ಪ ಅಡಿಕೆ ಸಸಿ ಹಾಕ್ಸಿದಾರಂತೆ. ಈ ಬಿಸಿಲಿಗೆ ಯಾವ ಸಸಿನೂ ತಡೆಯಲ್ಲ, ಎಲ್ಲಿದ್ದಾವೆ ಅಂತ ಹುಡುಕ್ಬೇಕಾಗತ್ತೆ. ಎಲ್ಲದ್ರಲ್ಲೂ ಕಳೆ ಬೆಳ್ಕೊಂಡ್ಬಿಟ್ಟಿದ್ದಾವೆ, ಕ್ಲೀನ್ ಮಾಡಿಸಿಲ್ಲ ಕ್ಲೀನಾಗಿ. ಎಲ್ಲದಕ್ಕೂ ದುಡ್ಡು ಗೈಸ್, ದುಡ್ಡು. ಉಫ್, ಎಲ್ಲ ಪಚ್ಚಿ ಒಂದು ಅಡಿಕೆ ಸಸಿ ಕಣ್ಣು ಕಾಣ್ತಿಲ್ಲ. ಎಲ್ಲಿ ಹುಡ್ಕಿದ್ರು ಕಾಣ್ತಿಲ್ಲ. ಓ, ಇನ್ನೂ ಸಸಿ ಮೇಕೆ ಬಂದಿಲ್ಲ. ನೋಡಿ ಗೈಸ್, ಅಡಿಗೆ ಸಸಿ. ಓ, ಅಲ್ಲಿದೆ, ಅಲ್ಲಿ, ಇಲ್ಲಿ ಕಾರ್ನರ್ಗೆ ಹಾಕಿದ್ದಾರೆ. ಇಲ್ಲಿದೆ ನೋಡಿ. ಬಂದಿದ್ಯಾ ಕರೆಂಟು? ಅಲ್ಲಿ ನಾವು ಸ್ವಲ್ಪ ಹೊತ್ತಿದ್ದಿದ್ರೆ ನೀರು ನೋಡ್ಬೋದಿತ್ತು. ಮತ್ತಲ್ಲಿಗೆ ಇಷ್ಟೇ ಅಲ್ವಾ? ಇನ್ನು ಕೆಳಗಿದ್ಯಾ ಅಪ್ಪಾಜಿ? ಈ ಬಾರ್ಡ್ರ್ ಅಷ್ಟೇ ಅಲ್ವಾ ನಮ್ದು? ನಂಗೇನು ಹೇಳ್ಕೊಟ್ಟೇ ಇಲ್ಲ ಅಪ್ಪ ನೀನು.
ನಾನು ಇಷ್ಟು ದಿನ ಇಷ್ಟೇ ಅನ್ಕೊಂಡಿದ್ದೆ. ಇಲ್ಲ, ಇನ್ನು ಮುಂದೆ ಇದೆ ಅಲ್ಲ. ನೀವು ಸರಿಗೆ ಫೆನ್ಸಿಂಗ್ ಹಾಕಪ್ಪ ದೇವೇಂದ್ರ ಗೌಡ ಅಂತ. ಏನು ಗೊತ್ತಾಗಲ್ಲ. ನೋಡಿ ಗೈಸ್, ಗೊತ್ತೇ ಆಗಲ್ಲ ಗೈಸ್ ಎಷ್ಟು ದೂರ ಬಂದರು, ಎಷ್ಟು ಸಲ ಬಂದರು. ಬರಬೇಕು, ಮಾಡಬೇಕು. ಇಲ್ಲಿ ಹೋಗಿತ್ತಾ? ಇಲ್ಲಿ ಕಿತ್ತೋಗಿತ್ತು. ನೋಡಿ ಗೈಸ್, ಇದು ಇಲ್ಲಿ ನೀರು ಹಾಕಿದ್ರೆ ಎಲ್ಲಿಗೆ ಹೋಗ್ತಿದೆ ಇದೀಗ? ಅಡಿಕೆಗಾ? ಇಲ್ಲಿ ಎಲ್ಲಿದೆ ಅಡಿಕೆ? ಹಾ, ಈ ಕಡೆ ಇಲ್ಲ. ಈಗ ಇಲ್ಲಿಗೆ ಹಾಕಿದ್ರೆ ತೆಂಗಿನ ಸಸಿಗೂ ಬರುತ್ತಾ ನೀರು ಕೆಳಗಿಂದ? ಅದ್ರದ್ದೇ ಬುಡಕ್ ಹಾಕ್ಬೇಕು ತಾನೇ? ಹೇಳಿದ್ದೀರಾ? ಇಲ್ಲಿದೆ ನೋಡಿ ಗೈಸ್ ಅಡಿಗೆ ಸಸಿ. ಇದೆಲ್ಲ ಯಾವ ಸಸಿನಪ್ಪಾಜಿ? ಮತ್ತೆ ಅವೇ ಮತ್ತೆ ಹೇಳಿಸ್ಬೇಕಾರದು. ಇವ್ ಯಾವಾಗ ಮಕ್ಕಳು ಅಂತ ನೀನು ಹಂಗೆ ಬಿಸಾಕ್ತೀಯ? ಯಾವಾಗ ಎದ್ದೋಳೋದು ಇವೆಲ್ಲ? ಅಯ್ಯೋ, ದೊಡ್ಡವನೇ ತಂದು ನೆಡ್ಬೇಕಿತ್ತು. ಯಾಕಪ್ಪಾಜಿ ಇರಲ್ಲ, ಇರ್ತವೆ. ನೋಡಿ ಗೈಸ್, ಇಷ್ಟು ಪೂರ ನಮ್ದೆ. ದೊಡ್ಡವಾಗಿತ್ತು ಅಂದ್ರೆ ಚೆನ್ನಾಗಿದ್ದು. ನೀರು ನನಗೆ ಕೈ ಕೊಟ್ಬಿಟ್ಟು ನೋಡಿ ಹೆಂಗೆ ಒಣಗೋಯ್ತು. ಒಣಗೋಯ್ತು. ಅದೇನು ಕ್ರಿಕೆಟ್ ಅನ್ಕೊಂಡ್ಯಾ, ಬ್ಯಾಟ್ ಬಾಲ್ ಅನ್ಕೊಂಡ್ಯಾ? ಹಾ, ಹುಷಾರ್ ಕಂಡ್ಲಾ, ಲೂಸು. ಬಾ ಈ ಕಡೆ. ಚಿಂಟು ನೋ ಕೊಡಿಲಿ, ಹೋಗ ಅಪ್ಪಾಜಿ ಕೊಡೋಗು. ಓ ಮೈ ಗಾಡ್, ನೋಡಿ ಗೈಸ್ ಎಷ್ಟೊಂದು ಮುಳ್ಳು. ಕಷ್ಟ ಅಲ್ವಾ ಗೈಸ್ ರೈತರು ಜೀವನ. ಬಿಸಿಲಲ್ಲಿ ನಿಂತು ನಿಂತು ಸುಸ್ತಾಗೋಯ್ತು. ಅದಕ್ಕೆ ಬಂದು ಇಲ್ಲಿ ಕೂತ್ಬಿಟ್ಟೆ. ನಮ್ಮಮ್ಮ ಅದು ಬೇರೆ ನಾಜೂಕಾಗಿರೋ ಬಟ್ಟೆ ಹಾಕ್ಕೊಂಡು ಹೋಗು ಅಂತ ಇದ್ರು. ನಂಗೆ ಗೊತ್ತು, ಅದಕ್ಕೆ ನಾನು ಹಳೆ ಬಟ್ಟೆನೇ ಹಾಕೋ ಬರ್ತೀನಿ ಯಾವಾಗ ಬರಬೇಕಾದ್ರೂ. ನೋಡಿ ಗೈಸ್, ಅಚ್ಚುಕಟ್ಟಾಗಿ ನಾನು ನೆಲದ ಮೇಲೆ ಕೂತಿದ್ದೀನಿ, ಇವನೆಲ್ಲಿ ಬಂದು ಕೂತವನೆ ಅಂತ ದಿವಾನ. ಹಾಂ, ಸ್ವಲ್ಪನೂ ಕಷ್ಟ ಆಗೋದಿಲ್ಲ ನಿಮಗೆ. ಎಲ್ಲ ಕಡೆ ಸೋಫಾ ಸೆಟ್ಟೇ ಬೇಕು. ನನ್ನೇನು ಕುಶನ್ ಅನ್ಕೊಂಡಿದ್ಯಾ? ಬರಲ್ಲ ಅಂದ್ರೆ ಕೆಲಸ ಮಾಡ್ಕೊಬೇಕು, ನಂಗೆ ಬರೋಕ್ಕೆ ಇಷ್ಟ ಆಗಲ್ಲ. ಹಾಂ ಹೌದಪ್ಪ. ಏನು ಮನೆಗೆ ಹೋಗಿ ಒಕ್ಕೊಡು ನೋಡು. ಇದಕ್ಕೂ ಇದಾಗೈತಲ್ಲೋ. ಏನು ಅದೇ ಬೂಬು ತೆಗ್ದೆ. ನನಗೆ ಎಳ್ನೀರು ಬೇಕು. ಎಳ್ನೀರು ಅವರು ಕೆಲ್ಸದವ್ರು ಇದ್ದಾರೆ, ನೋಡೋಣ ತಾಳು. ಮೋಸ್ಟ್ಲಿ ಬರತ್ತಾ ಹೋದ್ನಲ್ಲ, ಅದಕ್ಕೆ ಇರ್ಬೇಕು ಅನ್ಸುತ್ತೆ. ಕೇಳಿದ್ದೀರಾ? ನಾನು ಅದಕ್ಕೆ ಹೋಗೋಣ. ಕಷ್ಟ ಅಲ್ವಾ ಗೈಸ್ ಜೀವನ? ಇಂಥ ಮಕ್ಳನ್ನ ಕಟ್ಕೊಂಡು ನಾವೇನು ಜೀವನ ಮಾಡೋದು ಹೇಳಿ? ನಮ್ಮಂಥವ್ರು ಕಟ್ಕೊಂಡು ನಮ್ಮ ಅಪ್ಪ ಜೀವನ ಮಾಡ್ತಾ ಇದ್ದಾರೆ. ನಾನು ಇನ್ನೊಂದು ಮಗನ ಕಟ್ಕೊಂಡು ಜೀವನ ಮಾಡಬೇಕಲ್ಲ, ಹೆಂಗೆ ಮಾಡಲಿ ನಾನು? ತಕ್ಕಳ ಮಗ, ನಿಂದು ಉಬ್ಬು ನೀನು ತಕ್ಕೊಳಕ್ಕಾಗಲ್ಲ. ನಿಧಾನಕ್ಕೆ ತೆಗಿ, ಇನ್ನೇನು ಕೆಲಸ ನಿನ್ಗಿಲ್ಲಿ? ಕೊಡೋದ್ಯಾ ಎಲ್ಲ ನನಗೆ? ಒಂದು ಹಿಡ್ಕ ಬರ್ಬೇಕಲ್ಲ ಚಿಂಟು. ಹಾಂ ಬರ್ತೀನು. ಹಾಂ
ಹಿಂಗೆ ಅಲ್ಲ ಮಕ್ಕಳು. ಒಂದು ಕೆತ್ತಿಸ್ಕೊಂಡು ಇಟ್ಕೊಂಡು ಬಂದಿದ್ರೆ ಅಪ್ಪಾಜಿ ನಾನು ಅರ್ಧ ಕುಡಿತಾ ಇರಲಿಲ್ಲ. ನಿಂದಷ್ಟೇ ನೋಡ್ಕೊಂಡು ಬಂದ್ಬಿಟ್ಟೆ. ನಿಮ್ಮನ್ನೆಲ್ಲ ನಂಬ್ಕೊಂಡು ನಾವು ಜೀವನ ಮಾಡೋದಿದೆ. ಹಾಂ, ಹೊಟ್ಟೆ ತುಂಬ ಕುಡ್ಕೊಂಡು ಬಂದ್ಬಿಟ್ಟೆ. ಇಲ್ಲ ಬೊಂಬ್ಳಿತ್ತು? ಇಲ್ಲ, ನಾನು ಬೊಂಬಳಿ ಇದ್ರೂ ತೆಗೆಸ್ಕೊಂಡಿಲ್ಲ. ಯಾಕೆ? ನನ್ನ ಮತ್ತೆ ಚಿಕ್ಕದು ಹ್ಞೂ ಕುಡ್ದಂಗೆ ಆಗಲಿಲ್ಲ. ಇನ್ನೊಂದು ಕುಡಿಬೇಕಿತ್ತು. 2 ಕುಡ್ದೆ. 2 ಕುಡ್ದ, ಇನ್ನೂ ಕುಡ್ದಂಗೆ ಆಗ್ಲಿಲ್ವಾ? ಯಪ್ಪೋಲೇ. ಚಿನ್ನ 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 ಮುದ್ದು ಬಂಗಾರ. ಐ ಲವ್ ಯು, ಐ ಲವ್ ಯು. ಅಮ್ಮ ನನ್ನ ಫೋನ್ ಇದೆ. ನೀನು ಆಣೆಕಲ್ಲಾಡೋಕಲ್ಲ ಇಲ್ಲಿರೋದು. ಐ ಲವ್ ಯು, ಐ ಲವ್ ಯು. ನೋಡು ತೊಡೆ ಮೇಲೆ ಕೂರಿಸ್ಕೊಂಡಿದ್ದೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಸೋ ಮಚ್. ನೋಡಿ ಗೈಸ್, ನಮ್ಮಪ್ಪ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೌದೆ ಎಲ್ಲ ಬಿದ್ದಿರುತ್ತಲ್ಲ, ಅದನ್ನೆಲ್ಲ ಕತ್ತರಿಸಿ ಹಾಕ್ತಾ ಇದ್ದಾರೆ. ಅಲ್ಲಲ್ಲೇ ಹಾಕಿದ್ರೆ ಮತ್ತೆ ಅಲ್ಲಿಂದ ತೆಗಿಯೋದು ಯಾವಾಗ? ಅಲ್ಲೇ ಕರ್ಗೋತಾ? ಇದೆಲ್ಲ ತೋಟ ಯಾವಾಗ ಉಳಿಸ್ತೀರಾ? ಹಂಗೆ ಉಳ್ಸಿದ್ರೆ ಏನಾಗುತ್ತೆ? ಟ್ರ್ಯಾಕ್ಟ್ರಲ್ಲಿ ಉಳ್ಬೋದಲ್ಲ. ತೋಟ ಉತ್ತಾಗಿ ನೋಡ್ಬೇಕು, ಚೆನ್ನಾಗಿರತ್ತೆ. ಈಗೆಲ್ಲ ಬರೀ ಸೆಡ್ರು ಬರ್ದಂಗೆ ನೋಡ್ಕೋಬೇಕು. ದಿನ ತೋಟಕ್ಕೆ ಬರ್ತೀರಾ, ಏನು ಮಾಡ್ತೀರಾ? ಈ ಸೆಡ್ರು ಬರ್ದಂಗೆ ನೋಡ್ಕೋಬೇಕು. ಈ ಸೆಡ್ರು ಎಲ್ಲ ಬರ್ದಂಗೆ ನೋಡ್ಕೋಬೇಕು. ಹಾಂ, ದಿನ ತೋಟಕ್ಕೆ ಬರ್ತೀರಲ್ಲ, ಕೀಳ್ಬೇಕು, ಕಷ್ಟಪಡಬೇಕು. ದಿನ ಒಂದೊಂದು 30/40 ಹಂಗೆ ನೀವು ದಿನ ಕ್ಲೀನ್ ಮಾಡ್ತಾ ಬಂದರೆ ಎಲ್ಲ ಕ್ಲೀನಾಗಿ ಹೋಗುತ್ತೆ. ಹಾಂ, ಇವತ್ತು ಒಂದಿನದ ವಿಷಯ ಬರಲ್ಲ ಅದು. ನಾ ಬಂದು ಇಷ್ಟೊಂದು ಸೆಡ್ರೋದನ್ನ ಹೆಂಗೆ ಕ್ಲೀನ್ ಮಾಡೋಕ್ಕಾಗತ್ತೆ? ಈಗ ಉತ್ತಿರ್ತೀರ ಅಲ್ವಾ, ಉತ್ತಾದ್ಮೇಲೆ ಸೆಡ್ರು ಬೆಳೆಯೋಕ್ಕೆ ಬಿಡಬಾರ್ದು. ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊತ ಬರಬೇಕು. ಇಷ್ಟೆಲ್ಲ ಹಾಳಾದ್ಮೇಲೆ ಕ್ಲೀನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಕ್ಲೀನಾಗಿದ್ದಾಗ ಕ್ಲೀನಾಗಿ ನೋಡ್ಕೊಂಡು ಬಿಟ್ರೆ ಅದೇ ಮೇಂಟೆನೆನ್ಸ್ ಆಗತ್ತೆ. ಹಾಂ ಹೌದು. ಮತ್ತೆ ನೀವು ಇಷ್ಟೊಂದೆಲ್ಲ ಸೆಡ್ರು ಬೆಳೆಸ್ಕೊಂಡು ಈ ಚಿಂಟು ಹೋಗವನೆ, ಅವನೊಬ್ಬನೇ ಎಳ್ನೀರು ಕುಡ್ಕೊ ಬಂದವನೆ. ಹ್ಞೂ, ಒಂದು ಕೆತ್ತಿಸ್ಕೊಂಡಾದ್ರೂ ಬರಬಾರ್ದ್ವಾ? ಹನ್ನೊಂದುವರೆ ಆಯ್ತು, 1 ಗಂಟೆ ಕರೆಂಟ್ ಹೋಗುತ್ತೆ ಅಂತೀರಾ? ಅಲ್ಲಿ ಹೋಗಿ ನೀರು ನೋಡ್ಬೇಕಲ್ಲ. ಏನಿಲ್ಲ, ಮುಚ್ಕೊಂಡು ಕುತ್ಕೋ. ಏನು ಸುಮ್ ಸಿಟ್ಟು ಬರಿಸ್ಬೇಡ. ಏನು
ಹೈಫೈ. ಎಲ್ಲ ಕೊಡ್ತಾನ ಜೋರಾಗಿ ಹೇಳತ್ಲೆ. ಮನೆಗೆ ಹೋಗದ. ಮನೆಗೆ ಹೋಗೋದು ಈಗ ನಡೀರಿ ಬೇಗ. ಕಡಿಮೆ ಆಯ್ತು. ಅದಕ್ಕೆ ನೀನು ಬರೋದು ಬೇಡ ಅಂತ ಹೇಳಿದ್ದ. ನಾನು ಬರ್ತೀನಿ ಅಣ್ಣ. ಓ ಇಲ್ಲ, ತಗೊಳ್ಳೋ ಯಾವಾಗಲೂ ಹೈಫೈ, ಸೊಫಿಸ್ಟಿಕೇಟೆಡ್, AC, ಜ್ಯೂಸು, ಐಸ್ ಕ್ರೀಮು, ಲೇಸು, ಕುರ್ಕುರೆ. ಏನು ಬೇಕು ನಿಮಗೆ? ಓಡಿ ಓಡಿ. ಒಂದಿನ ಸಾಯಿಸ್ಬಿಡು ನನ್ನ. ಕುಡಿ, ತುಂಬ ಕಷ್ಟ ಬಿದ್ದಿದೆಯಲ್ಲ. ಸೋಗೆ ಕಡ್ದು. ಗೈಸ್, ಇದೆ ನಮ್ಮೂರು, ನಮ್ಮನೆ. ಇದು ಬ್ಯಾಕ್ ಸೈಡು, ಫ್ರಂಟ್ ಸೈಡ್ ಆ ಕಡೆ ಇದೆ. ಕುಡಿಲ್ಲ. ಏಮ್ಮ ಮಗಿದ್ದೀನಿ. ಯಾರು ಕೊಡು? ಸ್ವೀಟ್ ಇಲ್ವಾ? ಯಾರು ಕುಡಿದ್ರ ಅಪ್ಪಾಜಿ? ನೋಡಿ ಗೈಸ್, ವಾಟರ್. ಅಪ್ಪಾಜಿ ಬನ್ನಿ, ಕೈ ಕೊಡಿ. ಎರಡು ಕೈ ತೊಳ್ಕೊಳ್ಳೋ. ಮುಟ್ಟು ಸೋಂಬೇರಿ ನನ್ನ ಮಗ ಅವನು. ಮುಖಕ್ಕೂ ನೀರು ಹಾಕೋ, ಮುಖಕ್ಕೆ ನೀರು. ಪೂರ್ತ ಆಯ್ತು. ಬರೀ ಸ್ಟೈಲ್ ಹೊಡಿತೀಯಲ್ಲೇ. ಕತ್ತಿಗೂ ಹಾಕೋ, ಕತ್ತಿಗೆ. ನೋಡಿ ಗೈಸ್, ಇನ್ನೊಂದು ಬೋರ್ ಫೇಲ್ ಆಗಿತ್ತಲ್ಲ, ಅದು ಇದು. ಎಲ್ಲ ತೋಟಕ್ಕೂ ನೀರು ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್. ಇನ್ನೂ ಹೋಯ್ತಾ ಇಲ್ವಾ? ವರ್ಕೊಂಡು ಕೂತಿದ್ದ ಗೈಸ್, ಕುತ್ಕೊಂಡು ನೋಡಿ ಹೆಂಗ್ ಜಾಗ ಮಾಡ್ಕೊಂಡ್ಬಿಟ್ಟ ಮಲ್ಕೊಳಕ್ಕೆ. ಬಂದಿದ್ದ ಕಡೆನೂ ಬಿಡಲ್ವಲ್ಲ ಚಿಂಟು. ಎಲ್ಲ ಕಡೆ ಹಿಂಗೆ ಕಂಫರ್ಟ್ ಬೇಕು ಅಂದ್ರೆ ಎಲ್ಲ ಆಯ್ತದೆ. ಮುಗ್ನೆ ನನ್ನ ಕಾಲು ನೋವ್ತಾ ಇದೆ ಕಣೋ. ಹಿಂಗಾದ್ರೆ ಹೆಂಗೆ ಜೀವನ? ಶಕ್ತಿವಂತನೇ ಅಲ್ಲ. ಮನೆಗೆ ಬಂದು ಗೈಸ್, ಈಗ ಮುದ್ದೆ ಮತ್ತೆ ಮೊಳಕೆ ಕಾಳು ಸಾರನ್ನ ಊಟ ಮಾಡ್ತಾ ಇದ್ದೀವಿ. ನಮ್ಮ ಚಿಂಟು ನೋಡಿ, ಮೊಟ್ಟೆ ಕೋಳಿ ಅಂತ ನಾನು ಯಾಕೆ ಹೇಳ್ತೀನಿ ನೋಡಿ, ಸುಸ್ತಾಗಿ ಬಂದು ದಬಾಕೊಂಡಿದ್ದಾನೆ. ಅವನಿಗೆ ಈಗಲೇ ಊಟ ಬೇಡವಂತೆ. ನಾನು ನಮ್ಮಪ್ಪ ಊಟ ಮಾಡ್ತಾ ಇದ್ದೀವಿ. ಹೋಗು, ಪೇಡ ಆದರೂ ತಿನ್ನೋಗು, ಐಸ್ ಕ್ರೀಮು ಪೇಡ. ಪೇಡ ಬಗ್ಸ್ಕೊಂಡವನೆ. ನಮ್ಮಮ್ಮ ಕೋಸಂಬರಿ ಮಾಡಿದ್ದಾರೆ ಗೈಸ್. ಮಜ್ಜಿಗೆ ಅಂತೆ ಕೊಡಮ್ಮ ಅವನಿಗೊಂದು ಲೋಟ. ಇಲ್ವಲ್ಲ, ಎಲ್ಲಿ ತತ್ತೀರ? ಮಾಡಿದ್ದೀನಿ. ನನಗೆ ಏನೋ ಈರುಳ್ಳಿ ಹಾಕ್ಬೇಡಿ. ಹಾಕಿದ್ದೀನಿ. ಹಾಕ್ಬೇಡಿ ನನಗೆ. ಹಂಗೆ ಕೊಡ್ಬೇಕು. ಊಟ ಮಾಡಿ ಬಂದೇಳಿ. ಮೇಲೆ ಬಿಟ್ಕೊಳ್ಳಿ, ಸರಿಯಾಗಿರವ. ನಿಮಗೆಲ್ಲ ನಮ್ಮೂರು, ನಮ್ಮ ತೋಟ, ನಮ್ಮ ಹೊಸ ಬೋರು ಇದೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆಯೇ ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ, ಈಗಲೇ ಲೈಕ್ ಮಾಡಿ. ಲೈಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೊಂದಿನ ಖಂಡಿತವಾಗ್ಲೂ
ಇಷ್ಟ ಆಗ್ತೀನಿ ಅನ್ನೋ ಭರವಸೆ ಕೊಡ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ, ಎಲ್ಲಿ ಅಂತ ನೋಡೋಣ ಆಯಿತಾ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.